ದೇವರು ದೇಹದಲ್ಲಿ ಕೊಡಲ್ಪಟ್ಟಿರುವ ಮುಖ್ಯ ಅಂಗಗಳಲ್ಲಿ ನಾಲಿಗೆ ಕೂಡ ಒಂದು. ನಾಲಿಗೆಯು ದೇಹದಲ್ಲಿ ಒಂದು ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ ಮತ್ತು ಅದು ಒಂದು ಕಿಚ್ಚೆ ಎಂದು ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳುತ್ತಾನೆ. ಹಾಗಾದರೆ ನಾಲಿಗೆಯಿಂದ ನಾವು ಮಾಡುವಂತಹ 5 ರೀತಿಯ ಪಾಪಗಳ ಕುರಿತು ಇಂದು ಧ್ಯಾನಿಸೋಣ. ದೂರು ಹೇಳುವುದು, ಆರೋಪ ಮಾಡುವುದು ಅಥವಾ ಕಂಪ್ಲೈನಿಂಗ್ ಎಂದು ಇಂಗ್ಲಿಷ್ನಲ್ಲಿ ಹೇಳಬಹುದು. ಅಂದರೆ ಕೆಲವರಿಗೆ ಯಾವ ವಿಷಯದಲ್ಲಿಯೂ ತೃಪ್ತಿಯೇ ಇರುವುದಿಲ್ಲ, ಕೃತಜ್ಞತಾ ಭಾವವೇ ಇರುವುದಿಲ್ಲ. ಹಾಗಾಗಿ ಎಲ್ಲ ವಿಷಯಗಳಲ್ಲಿ ದೂರು ಹೇಳ್ತಿರ್ತಾರೆ, ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವರು ಹಾಗೆ ಇವರು ಹಾಗೆ ಎಂದು ಪದೇ ಪದೇ ಗುಣಗುಟ್ಟುವುದು ಅಥವಾ ಆರೋಪ ಮಾಡುವುದು ಇವರ ಕೆಲಸ. ದೂರು ಹೇಳುವ, ಆರೋಪಿಸುವ, ಗುಣಗುಟ್ಟುವ ವ್ಯಕ್ತಿಗಳಲ್ಲಿ ಕೃತಜ್ಞತಾ ಭಾವವೇ ಇರುವುದಿಲ್ಲ. ಕೃತಜ್ಞತೆ ಇಲ್ಲದ ಹೃದಯದಲ್ಲಿ ದೇವರು ವಾಸಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಅವರ ಬಾಯಿಂದ ಯಾವಾಗಲೂ ದೇವರು ನನ್ನನ್ನು ಆಶೀರ್ವದಿಸಿಲ್ಲ, ದೇವರು ನನಗೆ ಇದು ಮಾಡಿಲ್ಲ, ಅದು ಮಾಡಿಲ್ಲ ಎಂದು ಭಕ್ತಿ ವೃದ್ಧಿಗೆ ಕಾರಣವಿಲ್ಲದ ಮಾತುಗಳನ್ನೇ ಆಡುತ್ತಾರೆ. ಇದರಿಂದ ನೀವು ಭಕ್ತಿಯಲ್ಲಿ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಇನ್ನೊಬ್ಬರ ಭಕ್ತಿಗೂ ಚ್ಯುತಿಯನ್ನು ತರುವಂತಿರುತ್ತದೆ ಅವರ ಮಾತುಗಳು. ಇಸ್ರಾಯೇಲರು ಅರಣ್ಯದಲ್ಲಿದ್ದಾಗ ದೇವರು ಎಷ್ಟು ಉತ್ತಮವಾಗಿ ಅವರನ್ನು ಪೋಷಿಸಿದರೂ ಅವರ ಬಾಯಿಂದ ಬಂದದ್ದು ಕಂಪ್ಲೇಂಟ್ ಅಥವಾ ದೂರು. ಅದಕ್ಕೆ ದೇವರು ಅವರ ಮೇಲೆ ಸಿಟ್ಟುಗೊಂಡದ್ದು. ಎರಡನೇದಾಗಿ ಸುಳ್ಳು ಹೇಳುವುದು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿ ಎಂದು ಸತ್ಯವೇದ ಹೇಳುತ್ತದೆ. ಕ್ರಿಸ್ತನಲ್ಲಿರುವ ಮಕ್ಕಳು ತಮ್ಮ ಪೂರ್ವ ಜೀವಿತದಲ್ಲಿ ಹೇಳುತ್ತಿದ್ದ ಸುಳ್ಳುಗಳನ್ನು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಅಥವಾ ಸುಳ್ಳಿಗೆ ನಮ್ಮ ನಾಲಿಗೆಯನ್ನು ಒಪ್ಪಿಸಿಕೊಡದಂತೆ ಕಾಯ್ದುಕೊಳ್ಳಬೇಕು. ಸುಳ್ಳಾಡುವವರ ಬಗ್ಗೆ ಸತ್ಯವೇದ ಈ ರೀತಿ ಹೇಳುತ್ತದೆ: ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು. ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ ಎಂದು. ಯೆಹೋವನು ಸುಳ್ಳಿನ ನಾಲಿಗೆಯನ್ನು ಅಸಹ್ಯಿಸುತ್ತಾನೆ. ಮೂರನೇದಾಗಿ ಹರಟೆ ಮಾತು ಅಥವಾ ಗಾಸಿಪ್. ಬೇಡದೇ ಇರುವ ವಿಷಯಗಳನ್ನು ನಾವು ಇರುವಂತೆ ಮಾತನಾಡುವುದು ಅಥವಾ ಇನ್ನೊಬ್ಬರ ವಿಷಯವಾಗಿ ಇಲ್ಲಸಲ್ಲದೆ ಇರುವುದನ್ನು ಇರುವಂತೆ ಬಿಂಬಿಸಿ ಹೇಳುವುದು ಇದೆಯಲ್ಲ, ಅದನ್ನೇ ನಾವು ಹರಟೆ ಮಾತುಗಳು ಅಥವಾ ಗಾಳಿ ಮಾತುಗಳು ಎಂದು ಕರೆಯುವುದು. ಒಬ್ಬರು ಯಾರಿಗೂ ಹೇಳಬೇಡಿ ಎಂದು ಹಂಚಿಕೊಂಡ ವಿಷಯಗಳನ್ನೇ ಇನ್ನೊಬ್ಬರಿಗೆ ಹೇಳಿ ಗುಟ್ಟನ್ನು ರಟ್ಟು ಮಾಡುವುದು ಅದು ಬಹಳ ಕೆಟ್ಟ ವಿಷಯ. ಅದಕ್ಕೆ ಸತ್ಯವೇದ ಹೇಳುತ್ತದೆ: ತುಂಟನು ಜಗಳ ಬಿತ್ತುತ್ತಾನೆ, ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ ಎಂದು. ಇನ್ನೊಂದು ವಚನ ಹೀಗೆ ಹೇಳುತ್ತದೆ: ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು. ಆದ್ದರಿಂದ ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗಬೇಡಿ ಎಂದು ವಚನ ನಮ್ಮನ್ನು ಎಚ್ಚರಿಸುತ್ತದೆ. ಅದಕ್ಕೆ ಪೌಲ ಹೇಳ್ತಾನೆ: ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿರಿ ಎಂದು. ನಾಲ್ಕನೇದಾಗಿ ದೂಷಿಸುವ, ಅವಮಾನಿಸುವ ಅಥವಾ ಅಪಮಾನ ಪಡಿಸುವಂತಹ ಮಾತುಗಳು. ಇದು ನಾಲಿಗೆಯಲ್ಲಿ ಬರುವ ವಿಷಯಗಳಲ್ಲಿ ಅತಿ ಅಪಾಯಕಾರಿಯಾದ ವಿಷಯ. ಯಾಕಂದರೆ ಹೊಟ್ಟೆ ಕಿಚ್ಚಿಗಾಗಿಯೋ, ಸ್ವನೀತಿಗಾಗಿಯೋ, ಅಹಂಕಾರದಿಂದಲೋ ಬೇರೆಯವರನ್ನು ಕೆಳಮಟ್ಟದಲ್ಲಿ ತೋರಿಸುವುದಕ್ಕಾಗಿ ದೂಷಿಸುವಂತಹ, ಅವಮಾನಪಡಿಸುವಂತಹ, ಅಪಮಾನ ಪಡಿಸುವಂತಹ ಮಾತುಗಳನ್ನು ಆಡುತ್ತಾರೆ. ಬೇರೆಯವರ ಗೌರವವನ್ನು ಹಾಳು ಮಾಡುತ್ತಿದ್ದೇವೆ ಎಂದು ಅನ್ನುಕೊಳ್ಳುವವರೇ ನಿಮ್ಮ ನಾಲಿಗೆ ಹೇಳುತ್ತದೆ ನೀವು ಎಂಥವರೆಂದು. ಹಾಗಾಗಿ ನಿಮ್ಮ ಗೌರವಕ್ಕೂ ಅದು ಚ್ಯುತಿ ತರುತ್ತದೆ ಎಂಬುದನ್ನು ಮರೆಯಬೇಡಿ. ಅದಕ್ಕೆ ಪೌಲ ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೆಯುತ್ತಾನೆ: ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಎಂದು. ಕೊನೆಯದಾಗಿ ಶಪಿಸುವುದು. ಕೆಲವರು ಕೋಪದಲ್ಲಿ ಬೇರೆಯವರನ್ನು ಅವಮಾನಪಡಿಸುವುದು, ದುಃಖಪಡಿಸುವಂತೆ ಮಾತನಾಡುವುದು, ಅವರ ಹಳೆಯದನ್ನೆಲ್ಲ ಮಾತನಾಡಿ ನೋಯಿಸುವುದು, ಬೈಯುವುದು, ಇದನ್ನೆಲ್ಲ ಮಾಡುತ್ತಾರೆ. ಇದು ದೇವರಿಗೆ ಇಷ್ಟವಿಲ್ಲದ ಕೆಲಸ. ಒಂದನ್ನು ತಿಳಿದುಕೊಳ್ಳಿ: ಶಪಿಸುವುದು ಅವನಿಗೆ ಇಷ್ಟವಾದದರಿಂದ ಅದು ಅವನಿಗೆ ಬಂತು, ಆಶೀರ್ವದಿಸುವುದು ಇಷ್ಟವಲ್ಲದರಿಂದ ಅದು ಅವನಿಗೆ ದೂರವಾಯಿತು ಎಂದು ವಚನ ಹೇಳುತ್ತದೆ. ಜೀವನ ಮರಣಗಳು ನಾಲಿಗೆಯ ವಶ ಎಂದು ಸತ್ಯವೇದ ಹೇಳುತ್ತದೆ. ಅಂದರೆ ನಿಮ್ಮ ಮಾತುಗಳಲ್ಲಿ ಶಕ್ತಿ ಇರುತ್ತದೆ. ಅದು ಇತರರ ಜೀವಿತದಲ್ಲಿ ಪ್ರೋತ್ಸಾಹವನ್ನು, ಉತ್ಸಾಹವನ್ನು ಮತ್ತು ಜಯದ ಜೀವಿತದ ಕಡೆಗೆ ನಡೆಸುವಂಥದ್ದು ಆಗಿರುತ್ತದೆ. ಅದೇ ರೀತಿ ಅದೇ ನಾಲಿಗೆಯಿಂದ ನಮ್ಮ ಮಾತುಗಳು ಇನ್ನೊಬ್ಬರನ್ನು ಕುಗ್ಗಿಸುವಷ್ಟು ಶಕ್ತಿಯನ್ನು ಕೂಡ ಹೊಂದಿರುತ್ತವೆ. ದಯವಿಟ್ಟು ನೀವು ಯೋಚಿಸಿ ಮಾತನಾಡಿ. ವಚನ ಹೇಳುತ್ತದೆ: ದೀರ್ಘಾಯುಷ್ಯವು ಬೇಕು, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ ಎಂದು ನಾಲಿಗೆ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ನಾಲಿಗೆಯೇ ತಡೆಯಾಗದಂತೆ ನೋಡಿಕೊಳ್ಳಿ.